ಓಕೆ, ಹಾಗಿದ್ರೆ ಈಗ ನಾನು ಬಿಗ್ ಬಾಸ್ ಕಂಟೆಸ್ಟೆಂಟ್ ಹೆಸರನ್ನ ಹೇಳ್ತಾ ಹೋಗ್ತೀನಿ. ಅವ್ರಿಗೆ ಸೂಟ್ ಆಗೋವಂಥದ್ದು ಯಾವುದಾದ್ರೂ ಒಂದು ಡಿಶ್ನ ನೀವು ಹೇಳಬೇಕು. ಸೊ ಯಮುನಾ ಮೇಡಮು. ಯಮುನಾ ಮೇಡಮು ಒಂಥರ ಕೇಸರಿ ಬಾತ್ ಇದ್ದಾಗೆ. ಯಾಕೆ? ತುಂಬ ಸ್ವೀಟ್ ಆಗಿರ್ತಾರೆ ಅವರು. ಅವ್ರು ಮಾತಾಡೋದು ಆ ಶೈಲಿನೂ ಆ ಥರ ಸ್ವೀಟ್ ಆಗಿರ್ತದೆ. ಅವ್ರೇನೋ ಒಂದು ಹೇಳ್ತಾರೆ, ಅದನ್ನು ಅಷ್ಟೇ ಸ್ವೀಟಾಗಿ ನಾವು ತಗೋಬೇಕು. ಇಲ್ಲ ಅಂದರೆ ಅದೊಂದು ಸ್ವಲ್ಪ ಖಾರ ಬಾತ್ ನಾವು ಹಾಕ್ತೀವಿ. ಓಕೆ, ಯಮುನಾ ಮೇಡಮ್ಗೆ ಕೇಸರಿ ಬಾತ್ ಹೋಯ್ತಾಗಿದ್ರೆ. ಜಗದೀಶ್ ಮೇಡಮ್, ಚೌಚೌ ಬಾತ್, ಖಾರ ಬಾತ್, ಕೇಸರಿ ಬಾತು, ಉಪ್ಪಿಟ್ಟು ಎರಡು ಮಿಕ್ಸ್ ಮಾಡೋದು ಹೇಗಿರುತ್ತೆ ಆ ಥರ ನಮ್ಮ ಜಗದೀಶ್ ಅಣ್ಣ. ನಾನು ತುಂಬ ಪ್ರೀತಿ ಗೆಳೆಯ. ಬಂದ ತಕ್ಷಣ ಫಸ್ಟ್ ಫೋನ್ ಮಾಡಿದ್ದು. ಅವರಲ್ಲಿ ಎಷ್ಟು ಸ್ವೀಟ್ನೆಸ್ ಇದೆಯೋ ಅಷ್ಟೇ ಖಾರನೂ ಇದೆ ಮೇಡಮ್ ಅವರಲ್ಲಿ. ಇನ್ನು ರಂಜಿತ್ ಅವರೊಂಥರ ಅವ್ರ ಬಗ್ಗೆ ಅಷ್ಟು ನನಗೆ ತಿಳ್ಕೊಳ್ಳೋಕ್ಕೆ ಆಗಿಲ್ಲ. ಯಾಕಂದರೆ ತುಂಬ ಕಮ್ಮಿ ಟೈಮಲ್ಲಿ ಹೊರಗಡೆ ಬಂದರು. ಯಾವುದು ಸದ್ಯಕ್ಕೆ ಅದೊಂದು ಪೆಂಡಿಂಗ್ ಇಟ್ಕೊಂಡಿದ್ದೆ. ಹಂಸ ಅವ್ರ ಮೊಸರನ್ನ ಯಾಕೆ? ತುಂಬ ಸ್ಮೂತ್ ಆಗಿದ್ದಾರೆ ಅವರು. ಓಕೆ, ಇನ್ನು ಭವ್ಯ ಬಂದು ಒಂಥರ ಪೊಂಗಲ್ ಇದ್ದಾಗೆ. ಭವ್ಯ ಪೊಂಗಲ್ ಇದ್ದಾಗೆ ಭವ್ಯ. ಸ್ವೀಟ್ ಪೊಂಗಲ್, ಖಾರ ಪೊಂಗಲ್. ಖಾರ ಪೊಂಗಲ್. ಓಕೆ, ಖಾರ ಪೊಂಗಲ್ ಭವ್ಯ. ಓಕೆ, ನೆಕ್ಸ್ಟ್ ಶಿಶಿರ್ ಸ್ವೀಟ್ ಪೊಂಗಲ್. ಅವರು ಸ್ವೀಟ್ ಪೊಂಗಲ್. ನೆಕ್ಸ್ಟ್ ಆ್ಯಕ್ಚುಲಿ ಏನು ಅಂತ ಹೇಳಿದ್ರೆ, ಶಿಶಿರ್ ಅವ್ರು ಕೊನೆವರೆಗೂ ಇರ್ತಾರೆ ಅಂತ ಅನ್ಕೊಂಡಿದ್ದು ಹೊರಗಡೆ ಬಂದರು. ನೀವು ನೋಡಿದ್ರೆ ಸ್ವೀಟ್ ಪೊಂಗಲ್ ಅಂತ ನೀವು ಕೂಡ ಅದನ್ನೇ ಹೇಳಿದ್ರಿ. ಸೊ ನೀವು ಏನು ಹೇಳ್ತೀರಾ ಇದ್ರ ಬಗ್ಗೆ? ಮೇಡಮ್, ನಾನು ಶಿಶಿರ್ ಅವ್ರ ವ್ಯಕ್ತಿತ್ವ ನೋಡಿ ನಾನು ಸ್ವೀಟ್ ಪೊಂಗಲ್ ಅಂತ ಹೇಳಿದ್ದೀನಿ. ಆ್ಯಕ್ಚುಲಿ ಒಳ್ಳೆ ಹಾರ್ಟ್ಲಿ, ಬಹಳ ಒಳ್ಳೆ ಹಾರ್ಟ್ಲಿ ಗುಡ್ ಮನುಷ್ಯ. ಅಷ್ಟೇ ಸ್ವೀಟ್ ಆಗಿದೆ ಅವ್ರ ಮನಸ್ಸು ಕೂಡ. ಏನೇ ಒಂದು ಇದ್ರೂ ಕೂಡ ವಿಷಯನ ಡೈರೆಕ್ಟಾಗಿ ಹೇಳ್ತಾರೆ. ಅಣ್ಣ ನೀನು ಇದನ್ನು ತಿದ್ಕೋಬೇಕು ಅಂತ ಹೇಳಿದ್ರೆ ಡೈರೆಕ್ಟಾಗಿ ಹೇಳ್ತಾರೆ ಬಂದು. ಹಿಂದೆ ಮುಂದೆ ಮಾತಾಡಿಲ್ಲ ಯಾವತ್ತೂ ಕೂಡ ನನ್ನ ವಿಷಯದಲ್ಲಿ ಅಂತ ನಾನು ಅಂದ್ಕೊಂಡು. ಅವರು ಕೂಡ ನಿಮ್ಮ ಬಗ್ಗೆ ಒಂದು ರಿವ್ಯೂ ಕೊಟ್ಟಿದ್ದಾರೆ, ಬಂಗಾರದಂಥ ಮನುಷ್ಯ ಅಂತ ಹೇಳಿದ್ದಾರೆ. ಅದೇ ಥರ ಮೇಡಮ್ ಶಿಶಿರ್ ಅವರು, ಯಾಕಂದರೆ ಅವ್ರ ಇಂಟರ್ವ್ಯೂ ನಾನು ನೋಡಿಲ್ಲ ಆ್ಯಕ್ಚುಲಿ, ನಾನು ಟೈಮ್ ಸಿಕ್ಕಿಲ್ಲ. ಎಷ್ಟು ಅವರು ಸ್ವೀಟ್ ಪೊಂಗಲ್ ಥರ ಅವ್ರ ಹಾರ್ಟ್ ಇದೆಯೋ ಅಷ್ಟೇ ಮನಸ್ಸು ಕೂಡ ಅವ್ರು ಹಾಗೆ ಸ್ವೀಟ್ ಪೊಂಗಲ್ ಥರನೇ ಅವರು ಸ್ವೀಟ್. ಓಕೆ, ಇನ್ನು ತ್ರಿವಿಕ್ರಮ್ ಚಿತ್ರಾನ್ನ ಮೇಡಮ್. ಅಂದರೆ ಯಾಕೆ ಅಂತ? ಎಲ್ಲೋ ಮನೆಯಲ್ಲಿ ಚಿತ್ರಾನ್ನದ ಥರ ಕಳೆದೋಗ್ಬಿಟ್ಟಿದ್ದಾರೆ ಅಂತ ಅನ್ನಿಸ್ತದೆ. ಅಂದರೆ ಅವರಿಗೆ ಅಲ್ಲಿ ಕರೆಕ್ಟಾಗಿ ಎಲ್ಲಿ ನಿಲ್ಲಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಸ್ಟ್ಯಾಂಡ್ ತಗೊಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಓಕೆ, ಧರ್ಮ. ಅದೇನು ಹೇಳೋಕ್ಕಿಲ್ಲ ಮೇಡಮ್ ಧರ್ಮಭಾಯಿ ಬಗ್ಗೆ. ಧರ್ಮಭಾಯಿ ಅಂತಲೇ ನಾನು ಅವ್ರನ್ನ ಕರಿತೀನಿ. ಧರ್ಮ ಒಂಥರ ಚಪಾತಿ ಇದ್ದಾಗೆ, ಪ್ಲೇನ್ ಚಪಾತಿ ಇದ್ದಾಗೆ. ಪಾಪ ಅವರು ಅದ್ರ ಜೊತೆ ಸ್ವೀಟ್ ಹಾಕೊಂಡು ತಿಂದ್ರು ಸ್ವೀಟ್ ಆಗಿರ್ತಾರೆ, ಖಾರ ಹಾಕೊಂಡು ತಿಂದ್ರು ಖಾರ ಆಗಿರ್ತಾರೆ. ಹಿಂಗಾದ್ರೂ ಅವರು ಆ ಸಿಚುವೇಶನ್ಗೆ ತಕ್ಕಂಗೆ ಅಡ್ಜಸ್ಟ್ ಆಗ್ತಾರೆ ಪಾಪ. ಐಶ್ವರ್ಯ ಒಂಥರ ಚಿಲ್ಲಿ ಇದ್ದಾಗೆ. ಯಾವ ಟೈಮಲ್ಲಿ ಅದು ಒಂದೊಂದು ಚಿಲ್ಲಿ ಖಾರ ಬರುತ್ತೆ, ಒಂದೊಂದು ಚಿಲ್ಲಿ ಸಪ್ಪೆ ಬರುತ್ತಲ್ಲ. ಖಾರ ಇದ್ದಾಗೆ ಖಾರ ತಿಂದರೆ ಖಾರದ ಥರ, ಸಪ್ಪೆ ತಿಂದರೆ ಸಪ್ಪೆ ಥರ. ಓಕೆ, ಚೈತ್ರ ಅದೇನೋ ಅಂತಾರಲ್ಲ, ಗಿರ್ಮಿಟ್ ಅಂತ ಕರೀತಾರಲ್ಲ ನಮ್ಮ ದಾವಣಗೆರೆ ಕಡೆ, ಆ ಥರ ಎಲ್ಲ ಮಿಕ್ಸ್. ತುಂಬ ಮಾತಾಡ್ತಾರೆ, ಎದುರಾಳಿಗೆ ಮಾತಾಡೋಕ್ಕೆ ಅವಕಾಶ ಕೊಡೋಲ್ಲ. ಅದಕ್ಕೆ ಗಿರ್ಮಿಟ್ ಅಂತ ಹೇಳಿದ್ದು. ಯಾಕಂದರೆ ಗಿರ್ಮಿಟಲ್ಲಿ ಒಂದು ಪದಾರ್ಥ ಇರಲ್ಲ, 20 ಪದಾರ್ಥದಲ್ಲಿ ಹಾಕ್ಬಿಟ್ಟು ಅದನ್ನು ಹಿಂಗೆ ತಿರುತ್ತಾರೆ. ಅದಕ್ಕೆ ಗಿರ್ಮಿಟ್ ಚೈತ್ರ. ಚೆನ್ನಾಗಿದೆ ಇದು. ಓಕೆ, ಇನ್ನು ಧನ್ರಾಜ್ ಬಂದು ಒಂಥರ ಹಲ್ವಾ ಇದ್ದಾಗೆ ಮೇಡಮ್. ಹಲ್ವಾ, ಗಟ್ಟಿ ಹಲ್ವಾ ನಾವು ಹೇಗೆ ಕಚ್ಕೊಂಡು ತಿಂತೀವಿ ಆ ಸೇಪ್ ಬರುತ್ತೆ, ಆ ಥರ ಮನುಷ್ಯ. ಒಂಥರ ಒಳ್ಳೆ ಹಾರ್ಟ್ಲಿ ಒಳ್ಳೆ ಮನುಷ್ಯ. ಗೌತಮಿ ಒಂಥರ ಅದೇನಂದರೆ, ಆ ಕ್ಯಾಬೇಜ್ ಮಾಡ್ತೀವಲ್ಲ ನಾವು, ಕ್ಯಾಬೇಜ್ ಪಲ್ಯ ಮಾಡ್ತೀವಲ್ಲ, ಅದು ನೀಟಾಗಿ ಅದನ್ನು ಹೆರ್ಚಿ ಪೀಸ್ ಬರ್ತಾವಲ್ಲ ಆ ಥರ ಅವರು. ಮೆದುಳೇ ಇಲ್ಲ ಅನ್ನೋ ಥರ ಅವರು. ಓಕೆ, ನೆಕ್ಸ್ಟು ಉಗ್ರಂ ಮಂಜಣ್ಣ ಒಂಥರ ನಾನ್ ವೆಜ್. ಸ್ಪೈಸಿ. ಓಕೆ, ನೆಕ್ಸ್ಟು ಮೋಕ್ಷಿತಾ. ನೋ ಮೇಡಮ್, ಏನು ಅಡುಗೆ ಇಲ್ಲ ಮೋಕ್ಷಿತನಿಗೆ. ಹೌದಾ? ಯಾವ ಅಡುಗೆಗೂ ಹೊಲ್ಸೋಕ್ಕಾಗಲ್ಲ. ಸೊ ಅವ್ರದ್ದೊಂದು ಪೆಂಡಿಂಗ್ ಇಟ್ಟಿರುವ. ಹನುಮಂತು ನಿಮ್ಮ ಫೇವ್ರೇಟ್? ಜೋಳದ ರೊಟ್ಟಿ.